ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈರೆಕ್ಟಾಗಿ ಅಕ್ಕಿ ರೊಟ್ಟಿನ ತವಾ ಮೇಲ್ಗಡೆ ತಟ್ಟೋದಕ್ಕೆ ಬರೋದಿಲ್ಲ, ಬಿಸಿ ತಾಗತ್ತೆ, ಅಥವಾ ಚಪಾತಿ ಹೋಳಿಗೆನೆಲ್ಲ ಲಟ್ಟಿಸ್ಬಿಟ್ಟು ತವಾ ಮೇಲ್ಗಡೆ ಹಾಕುವಾಗ ಕೈ ಸುಡುತ್ತೆ ಅಥವಾ ಚಪಾತಿ ಎಲ್ಲ ಹೊರದೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಈ ರೀತಿ ಒಂದು ಪ್ರಾಡಕ್ಟನ್ನ ನೀವು ಮನೇಲಿ ಇಟ್ಕೊಂಡ್ರೆ ಇದರಲ್ಲಿ ತುಂಬಾ ಸುಲಭವಾಗಿ ನಾವು ಚಪಾತಿ ಆಗಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹೋಳಿಗೆ ಎಲ್ಲವನ್ನು ಕೂಡ ಈಸಿಯಾಗಿ ಮಾಡ್ಕೋಬೋದು. ಲಾಸ್ಟಲ್ಲಿ ಈ ಶೀಟನ್ನು ಯೂಸ್ ಮಾಡಿ ಅಕ್ಕಿ ರೊಟ್ಟಿ ಹಾಗೆ ಹೋಳಿಗೆ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಬಾಕ್ಸಲ್ಲಿ ಈ ರೀತಿ 2 ಶೀಟ್ ಬರುತ್ತೆ. ಅಮೆಝಾನಲ್ಲಿ ಈ ಬ್ರ್ಯಾಂಡ್ದು ಶೀಟು ತುಂಬಾ ಚೆನ್ನಾಗಿದೆ. ಬೇರೆ ಎಲ್ಲ ಪ್ರಾಡಕ್ಟ್ಗಿಂತನೂ ಇದ್ರ ಕ್ವಾಲಿಟಿ ಚೆನ್ನಾಗಿದೆ. ಈ ರೀತಿ 2 ಶೀಟ್ ಬರುತ್ತೆ. ಹಾಗೆ ಸೈಜು ಕೂಡ ಮೀಡಿಯಮ್ ಸೈಜ್ ಇರೋದ್ರಿಂದ ನಾವು ಮಾಮೂಲಾಗಿ ಎಷ್ಟು ದೊಡ್ಡ ಚಪಾತಿ ಅಥವಾ ರೋಟಿನ ರೆಡಿ ಮಾಡ್ಕೊಳ್ತೀವೋ ಅದಕ್ಕೆ ಈ ಶೀಟ್ ಸಾಕಾಗತ್ತೆ. ಇದು ವಾಷೇಬಲ್ ಆಗಿರೋದ್ರಿಂದ ನೀವು ನೀರು ಹಾಕಿದ್ರೂ ಏನಾಗೋದಿಲ್ಲ, ಎಣ್ಣೆ ತಾಗಿಸಿದ್ರೂ ಕೂಡ ಏನಾಗೋದಿಲ್ಲ. ಇದನ್ನು ಓವನ್ನಲ್ಲಿ ಇಟ್ಟು ನಾವು ಬಿಸ್ಕೆಟ್ ಅಥವಾ ಕೇಕ್ ಕೂಡ ಮಾಡ್ಕೋಬೋದು. ಯಾವುದೇ ಬಿಸಿಗೆ ಇದು ಕರಗೋದಿಲ್ಲ. ಮತ್ತು ನಾವು ಡೈರೆಕ್ಟಾಗಿ ಇದ್ರ ಮೇಲ್ಗಡೆ ಚಪಾತಿ ರೋಟಿ ಎಲ್ಲ ಮಾಡಿಬಿಟ್ಟು ನಾವು ಹಂಚಿಗೆ ಡೈರೆಕ್ಟಾಗಿ ಇದನ್ನು ಹಾಕೋಬೋದು. ಇದು ಸುಟ್ಟೋಗೋದಿಲ್ಲ. ಹಾಗೆ ಆ ರೀತಿ ಮಾಡೋದ್ರಿಂದ ನಮ್ಮ ಕೈಗೆ ಸಹ ಬಿಸಿ ತಾಕೋದಿಲ್ಲ. ಇವಾಗ ಇದರಿಂದ ಅಕ್ಕಿ ರೊಟ್ಟಿ ನಾನು ಮಾಡಿ ತೋರಿಸ್ತೀನಿ. ಇವಾಗ ಈ ಶೀಟ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಅಕ್ಕಿ ರೊಟ್ಟಿಗೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ನಾವು ಈ ಶೀಟನ್ನೇ ಡೈರೆಕ್ಟಾಗಿ ಇವಾಗ ತವಾ ಮೇಲ್ಗಡೆ ಹಾಕೋಬೋದು. ನೋಡಿ, ಈ ರೀತಿ ಮಾಡೋದ್ರಿಂದ ನಮಗೆ ಬಿಸಿ ತಾಕೋದಿಲ್ಲ. ಹಾಗೆ ಇದು ಕೂಡ ಕ್ಲೀನಾಗಿ ತೆಗಿಯೋದಕ್ಕೆ ಬರುತ್ತೆ. ಈ ರೀತಿ ನಾವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಒಂದು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಿಲ್ಲಿಂಗನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಹೋಳಿಗೆ ಮೇಲ್ಗಡೆ ನೀವು ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಹಿಟ್ಟು ಹಾಕಿದ್ರೂ ಪರವಾಗಿಲ್ಲ. ನೀವು ಈ ಶೀಟನ್ನೇ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನೀಟಾಗಿ ಹೋಳಿಗೆನ ಲಟ್ಟಿಸ್ಕೊಂಡು ಈ ರೀತಿ ಡೈರೆಕ್ಟಾಗಿ ತವಾ ಮೇಲ್ಗಡೆ ಹಾಕಿ ತೆಗಿಬೋದು. ತುಂಬಾ ಈಸಿಯಾಗಿ ಈ ರೀತಿ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಕೋಬೋದು. ಈ ಶೀಟು ನಿಮಗೂ ಕೂಡ ಯೂಸ್ಫುಲ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಕು.